ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ಯಾಮ್ ಬಂದ್ ಹೋದ್ಮೇಲೆ ನಾನು ನೀವು ಸಿಹಿ ವಟಾರಕ್ಕೆ ಹೋಗ್ಬಿಟ್ಟು ಬರ್ಬೇಕು. ಯಾ ಶೋರ್ ಸೀತಾ, ಈ ಥರ ಯಾರಿಗೂ ಆಗಬಾರ್ದು. ಬಟ್ ಆದರೂ ಒಂದು ಮಾತು ಹೇಳ್ತೀನಿ. ಈಗ ಸಿಹಿ ನಮ್ಮಿಂದ ದೂರ ಇರೋದನ್ನ ನಾವು ಸಹಿಸ್ಕೊಳ್ಳೋದಕ್ಕಾಗತ್ತಾ? ಸಿಹಿ ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ದಾಗಲೇ ನಾವು ಎಷ್ಟೆಲ್ಲ ಒದ್ದಾಡಿದ್ದೀವಿ. ಅದು ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿದ್ದು. ಹಂಗಿರುವಾಗ ಅಪ್ಪ ಶ್ಯಾಮ್ ಮತ್ತು ಶಾಲಿನಿಗೆ ಅವ್ರ ಮಗು ಬದುಕಿದೆ ಅಂತ ಗೊತ್ತಾಗಿದೆ. ಆದರೆ ಎಲ್ಲಿದೆ, ಯಾರ ಜೊತೆ ಇದೆ ಏನೂ ಗೊತ್ತಿಲ್ಲ ಸೀತಾ. ಆ ಮಗು ಅವ್ರಿಗೆ ಸಿಗ್ಬೇಕಲ್ವ ಸೀತಾ? ಆ್ಯಕ್ಚುಲಿ ಶ್ಯಾಮ್ ಸಿಕ್ಕಾಪಟ್ಟೆ ಒಳ್ಳೆ ಮನುಷ್ಯ. ಅಲ್ಲ, ಈ ಒಳ್ಳೆಯವ್ರಿಗೆ ಯಾಕೆ ಇಂಥ ಸಮಸ್ಯೆ ಆಗುತ್ತೆ ಅಂತ ಸೀತಾ, ಈ ವಿಷಯದಲ್ಲಿ ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ಎಸ್ ಅಂದ್ರ? ಆದ್ರೆ ರಾಮ್, ಅಪ್ಪ ಅಮ್ಮಂಗೆ ಗೊತ್ತಿಲ್ದಿರೋ ಹಾಗೆ ಬಾಡ್ಗೆ ತಾಯಿ ಆ ಮಗುನ ಅವ್ರ ಹತ್ರ ಹೇಗೆ ಇಟ್ಕೊಳಕ್ ಸಾಧ್ಯ? ಈಗ ನನ್ನೇ ತಗೊಳ್ಳಿ. ಸೀತಾ ಪ್ಲೀಸ್, ನಿಮ್ಮನ್ನ ನೀವು ಯಾವುದೋ ಮಗುನ ಕತ್ಕೊಂಡು ಹೋದ ಬಾಡ್ಗೆ ತಾಯಿಗೆ ಕಂಪೇರ್ ಮಾಡ್ಕೊಂಬೇಡಿ. ಅಲ್ಲ, ನೀವೇನು ಯಾವುದೋ ಮಗುನ ನಿಮ್ಮ ಮಗು ಅಂತ ಸಾಕಿದ್ದಾರೆ ಇಲ್ಲ ತಾನೆ? ಆ ತಾಯಿ ಸಿಚುವೇಶನ್ ಏನಿರುತ್ತೋ. ಸೀತಾ, ಅದು ಯಾರೋ ಮೋಸ ಮಾಡಿ ಹೋಗಿರೋರ ಬಗ್ಗೆ ನೀವ್ಯಾಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀರಾ? ಇಷ್ಟು ವರ್ಷದಿಂದ ಮಗುನ ಸಾಕ್ತಿರೋಳು, ಅಟ್ಲೀಸ್ಟ್ ಒಂದಿನ ಆ ಮಗು ನಿಜವಾದ ಅಪ್ಪ ಅಮ್ಮ ಯಾರು, ಬದುಕಿದಾರ ಸತ್ತಿದಾರ ಅಂತ ಒಂದ್ಸಲ ಯಾರು ಯೋಚಿಸ್ಬೇಕಾಗಿತ್ತಲ್ವಾ? ಯಾರ್ದೋ ಬಗ್ಗೆ ಮಾತಾಡಿ ನಾವ್ಯಾಕೆ ಆರ್ಗ್ಯೂ ಮಾಡಬೇಕು? ಬನ್ನಿ, ಲೆಟ್ಸ್ ಗೋ ಹೋಮ್. ಶ್ಯಾಮ್, ನಾವ್ ರಾಮ್ ಮನೆಗೆ ಹೋಗ್ತಿದ್ದೇವಾ? ಹೌದು ಶಾಲು, ಬರ್ತಿದೀವಿ ಅಂತ ಹೇಳಿದ್ದೀನಿ. ಅಲ್ಲ ಶ್ಯಾಮ್, ನಾವ್ ಈಗ ಯಾಕೆ ರಾಮ್ ಮನೆಗೆ ಹೋಗ್ಬೇಕು? ಬೇರೆ ಮನೆ ಹುಡುಕ್ಬೋದಲ್ವಾ? ಈ ತರ ಯಾರ್ದೋ ಮನೆಗೆ ಹೋಗೋದು ಏನ್ ಚೆನ್ನಾಗಿರುತ್ತೆ ಹೇಳು? ಶಾಲಿನಿ ಪ್ಲೀಸ್, ನಾವೇನು ಇರೋದಕ್ಕೆ ಮನೆ ಇಲ್ಲ ಅಂತ ಅವ್ರ ರಾಮ ಮನೆಗೆ ಹೋಗ್ತಾ ಇಲ್ಲ. ಇವತ್ತು ಗಣೇಶ ಹಬ್ಬಕ್ಕೆ ಬರಲೇಬೇಕು ಅಂತ ತುಂಬ ಕರೆದಿದ್ದಾನೆ. ನಾವು ತಾತನ ಬರ್ಡೇನು ಮಿಸ್ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಇವತ್ತು ಹೋಗೋಣ. ಅಲ್ಲಿಂದ ಬಂದ ಮೇಲೆ ನಮ್ಮ ಮನೆ ಹುಡ್ಕೋಣ. ಬಟ್ ಶ್ಯಾಮ್, ಪ್ಲೀಸ್ ಶಾಲಿನಿ, ಇವತ್ತು ರಾಮ ಮನೆಗೆ ಹೋಗೋದು ಬೇಡ ಅಂತ ಮಾತ್ರ ಹೇಳಬೇಡ. ನೋಡು, ನಮಗೆ ಅಂತ ಈ ಊರಲ್ಲಿರೋದು ರಾಮ್ ಫ್ಯಾಮಿಲಿ ಮಾತ್ರನೇ. ಆ್ಯಂಡ್ ಇವತ್ತು ನಾವು ಹೋಗಲಿಲ್ಲ ಅಂತಂದರೆ ಅವ್ನು ತುಂಬ ಬೇಜಾರು ಮಾಡ್ಕೋತಾನೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯು ನೋ ವಾಟ್, ರಾಮ್ ನಮ್ಮ ಮಗಳನ್ನ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅನಂತಲಕ್ಷ್ಮಿಯವರಂತೂ ಯಾವುದೇ ರೀತಿಯಲ್ಲೂ ನಮ್ಗೆ ಹೆಲ್ಪ್ ಮಾಡೋದಿಲ್ಲ ಅಂತ ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಯ್ತು. ಆ್ಯಂಡ್ ಇಷ್ಟು ವರ್ಷ ಬಿಟ್ಟು ನಾವು ಅವ್ರ ಹತ್ರ ಹೋಗಿ ಆ ಸರೋಗೇಟ್ ಮದ ಡೀಟೇಲ್ಸ್ ಕೊಡಿ ಅಂತಂದರೆ ಅವರಾದ್ರೂ ಹೇಗೆ ಕೊಡ್ತಾರೆ ಹೇಳು? ಅವ್ರಿಗೂ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇರುತ್ತೆ ಅಲ್ವಾ? ಆ್ಯಂಡ್ ಒಬ್ಬ ಡಾಕ್ಟರ್ ಆಗಿ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಅವರಿಂದ ತಪ್ಪಾಗುತ್ತೆ. ಯು ರೈಟ್ ಶ್ಯಾಮ್. ನಾವು ಅನಂತಲಕ್ಷ್ಮಿ ಹತ್ರ ಹೋಗೋದಕ್ಕಾಗಲ್ಲ, ಹೋಗೋದು ಬೇಡ. ಬಟ್ ಅವ್ರ ಹೆಲ್ಪ್ ಇಲ್ಲದೆ ಮಗುನ ಹುಡ್ಕೋದಾದ್ರೂ ಹೇಗೆ? ದಟ್ಸ್ ನಿಯರ್ಲಿ ಇಂಪಾಸಿಬಲ್. ನಾವೀಗ ಹುಡುಕಾಟ ಬಿಟ್ಬಿಡೋದು ಬೆಟರ್ ಅನ್ಸುತ್ತೆ. ಅದು ಹುಡ್ಕೋದು ಹೇಗೆ ನಿಲ್ಸಕ್ಕಾಗತ್ತೆ ಹೇಳು? ನಾವು ಹುಡ್ಕಕ್ಕೆ ಹೋಗ್ತಿರೋದು ನಮ್ಮ ಮಗಳನ್ನ. ಆ್ಯಂಡ್ ನಮ್ಗೆ ಅವಳು ಬೇಕು ಅಲ್ವಾ? ರಾಮ್ಗೆ ಈ ಊರಲ್ಲಿ ಎಲ್ಲ ಥರದ ಕಾಂಟ್ಯಾಕ್ಟ್ಸ್ ಇದೆ. ಅವನು ನಮ್ಗೆ ಸಹಾಯ ಮಾಡೇ ಮಾಡ್ತಾನೆ, ನನಗೆ ಪ್ರಾಮಿಸ್ ಮಾಡಿದ್ದಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.